ಹಾಯ್ ಹಲೋ ಗೈಸ್, ನೋಡಿ ಗೈಸ್, ಇವತ್ತು ನಾವು ಒಂದು ವಿಡಿಯೋನ ಮಾಡ್ತಾ ಇದೀವಿ. ಡೆಸ್ಕ್ಟಾಪ್ ಮೇಲೆ ನಮ್ಮ ಐಕಾನ್ ಭಾಳ ಚಿಕ್ಕದಾಗಿ ಕಾಣ್ತಾ ಇರ್ತವೆ ಗೈಸ್. ಅದನ್ನು ಹೇಗೆ ನಾವು ಮೀಡಿಯಮ್ ಬಿಗ್ಗು ಹೇಗೆ ಮಾಡೋದು ಎಂಬುದನ್ನು ಈ ವಿಡಿಯೋ ಆಗಿದೆ ಗೈಸ್. ಬನ್ನಿ ಟಪ್ನೆ ಅಂತ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ನೋಡಿ ಗೈಸ್, ಇವಾಗ ನಾವು ಐಕಾನ್ ಅನ್ನು ಹೇಗೆ ಬಿಗ್ ಸೈಜ್ಗೆ ಕನ್ವರ್ಷನ್ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ ಗೈಸ್. ನೋಡಬಹುದು, ಡೆಸ್ಕ್ಟಾಪ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಯಾವುದೇ ಡಿವೈಸ್ ಆಗಲಿ ಗೈಸ್, ಕಂಪ್ಯೂಟರ್ ಡಿವೈಸ್ ಓನ್ಲಿ ಗೈಸ್, ಮತ್ತೆ ಯಾವುದೇ ಡಿವೈಸ್ ಅಂತ ನೀವು ಮತ್ತೇನು ತಿಳ್ಕೊಬೇಡಿ ಅಂತ ಹೇಳ್ತಾ ನೋಡಿ ಗೈಸ್, ಇವಾಗ ಬಂದ್ಬಿಟ್ಟು ನಾನು ಐಕಾನ್ ಅನ್ನ ಬಿಗ್ ಮಾಡೋದು ಹೇಗೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದೀನಿ ಗೈಸ್. ಫಸ್ಟ್ ಬಂದ್ಬಿಟ್ಟು ಸೈಡ್ ಕ್ಲಿಕ್ ಮಾಡಿಕೊಳ್ಳಿ ಗೈಸ್. ಇಲ್ಲಿ ಸೈಡ್ ಕ್ಲಿಕ್ ಮಾಡಿದಾಗ ನೋಡಬಹುದು ಆಪ್ಷನ್ ಇದೆ ಗೈಸ್, ಕ್ಯೂ ಇದೆ, ಶಾರ್ಟ್ ಬೈ ಇದೆ, ರಿಫ್ರೆಶ್ ಇದೆ. ಈಗ ಹಲವಾರು ಆಪ್ಷನ್ ಇದಾವೆ ಗೈಸ್. ನಮಗೆ ಏನ್ ಬೇಕು ಇವಾಗ ಐಕಾನ್ ಅನ್ನ ಬಿಗ್ ಮಾಡ್ಕೋಬೇಕು ಗೈಸ್. ಐಕಾನ್ ಅನ್ನ ಬಿಗ್ ಮಾಡ್ಕೋಬಹುದು. ಕ್ಯೂ ಇದೆ ಗೈಸ್, ನೋಡಬಹುದು. ಕ್ಯೂಗೆ ಇಲ್ಲಿ ಸೈಡ್ ಬಂದಾಗ ಏನೇನು ಆಪ್ಷನ್ ಇದೆ ಗೈಸ್ ನೋಡಿ. ಲಾರ್ಜ್ ಐಕಾನ್ಸ್ ಇದೆ, ಮೀಡಿಯಂ ಐಕಾನ್ಸ್ ಇದೆ, ಸ್ಮಾಲ್ ಐಕಾನ್ಸ್ ಇದೆ ಗೈಸ್. ನೋಡ್ಬೋದು, ಫಸ್ಟ್ನೇದು ಲಾರ್ಜ್ ಐಕಾನ್ಸ್ ಇದೆ, ಮೀಡಿಯಂ ಇದೆ, ಸ್ಮಾಲ್ ಐಕಾನಿಗೆ ಇವಾಗ ಟಿಕ್ ಇದೆ ಗೈಸ್. ಅದು ಬಂದ್ಬಿಟ್ಟು ಇವಾಗ ನಮ್ಮ ಐಕಾನ್ಸ್ ಸ್ಮಾಲ್ ಕಾಣ್ತಾ ಇದೆ ಗೈಸ್. ಯಾಕಂದ್ರೆ ಸ್ಮಾಲ್ ಐಕಾನ್ ಇದ್ದಾಗ ನಮ್ಮ ಕಣ್ಣಿಗೆ ಭಾಳ ಎಫೆಕ್ಟ್ ಆಗುತ್ತೆ ಗೈಸ್. ಅದು ಭಾಳ ಸ್ಮಾಲ್ ಆಗಿ ಕಾಣೋದ್ರಿಂದ ನಾವು ಭಾಳ ಸಮೀಪದಿಂದ ನೋಡೋ ದೃಷ್ಟಿಯಿಂದ ಅದು ನಮಗೆ ಕಣ್ಣಿಗೆ ಎಫೆಕ್ಟ್ ಆಗ್ತಿದೆ ಗೈಸ್. ಹೀಗಾಗಿ ನಾವು ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ನಾವು ಐಕಾನ್ ಅದನ್ನ ಶೋ ಮಾಡಬೇಕಾಗುತ್ತೆ ಗೈಸ್. ಇವಾಗ ನಾನು ಮೀಡಿಯಂ ಸೈಜ್ಗೆ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್, ಮೀಡಿಯಂ ಸೈಜು ಮಾಡಿ ನೋಡೋಣ ಗೈಸ್. ಲಾರ್ಜ್ ಸೈಜ್ ಅಲ್ಲಿ ಐಕಾನ್ ಅನ್ನ ಶರ್ಟ್ ಮಾಡಿ ನೋಡೋಣ ಗೈಸ್. ಬನ್ನಿ ಗೈಸ್, ಇವಾಗ ನಾನು ಮೀಡಿಯಂ ಸೈಜ್ಗೆ ನಾನು ಟಿಕ್ ಅನ್ನ ಇಡ್ತಾ ಇದ್ದೀನಿ ಗೈಸ್. ನೋಡ್ಬೋದು ಗೈಸ್ ನೀವು, ನಮ್ಮ ಐಕಾನ್ ಎಷ್ಟು ಇವಾಗ ದೊಡ್ಡವಾಗುವ ಅಂತೇಳಿ. ಇದೊಂದು ಲೆವೆಲಿಗೆ ಇದೆ ಗೈಸ್. ಮೀಡಿಯಂ ಅನ್ನೋದೇ ಭಾಳ ದೊಡ್ಡದು ಅಲ್ಲ, ಭಾಳ ಚಿಕ್ಕದು ಅಲ್ಲ ಅಂತೇಳಿ ಒಂದು ಮೀಡಿಯಂ ಸೈಜ್ ಅಲ್ಲಿ ಇದೆ ಗೈಸ್ ಐಕಾನ್. ಇದು ಆಲ್ಮೋಸ್ಟ್ ಬೆಸ್ಟ್ ಅನ್ನೇ ಅಂತ ಹೇಳ್ಬೋದು ಗೈಸ್, ಮೀಡಿಯಂ ಸೈಜ್. ಇವಾಗ ನಾವು ಇನ್ನಷ್ಟು ಲಾರ್ಜ್ ಐಕಾನ್ ಅನ್ನ ಇಟ್ಟು ನೋಡೋಣ ಗೈಸ್. ನೋಡಿ ಗೈಸ್, ಮತ್ತೆ ಹ್ಯೂವಿಗೆ ಹೋಗೋಣ ಗೈಸ್. ನೋಡಿ ಗೈಸ್, ಇನ್ನೊಮ್ಮೆ ಯಾವ್ದೆಲ್ಲ ಸ್ಮಾಲ್ ಐಕಾನ್ ಅನ್ನು ಬಿಗ್ ಐಕಾನ್ ಮಾಡುವುದು ಹೇಗೆ ಎಂಬುದನ್ನು ಕನ್ಫ್ಯೂಸ್ ಅಲ್ಲಿ ಇರ್ತದೆ. ಅದನ್ನೇ ಇವಾಗ ಮತ್ತೆ ನೋಡಿ ಗೈಸ್, ಇವಾಗ ನಾನು ಬಿಗ್ ಐಕಾನ್ಗೆ ಮಾಡ್ತಾ ಇದ್ದೀನಿ ಗೈಸ್. ನೋಡಬಹುದು, ಹ್ಯೂ ಅಲ್ಲಿ ಬಂದೆ, ಹ್ಯೂ ಅಲ್ಲಿ ಇವಾಗ ಮೀಡಿಯಂ ಐಕಾನಿಗೆ ಸೆಲೆಕ್ಟ್ ಮಾಡಿದ್ದೀನಿ ಗೈಸ್. ಇವಾಗ ನಾನು ಲಾರ್ಜ್ ಐಟಮ್ಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್, ಇವಾಗ ನಾನು ಇದಕ್ಕೆ ಟಿಕ್ ಇಡ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್, ಇದು ಬಂದ್ಬಿಟ್ಟು ಫುಲ್ ದೊಡ್ಡ ಐಕಾನ್ ಅದು ಗೈಸ್. ನೋಡ್ಬೋದು ನೋಡಿ ಗೈಸ್, ಎಷ್ಟು ಬಿಗ್ ಐಕಾನ್ ಅದು ಅಂತಾನೆ ನೋಡಬಹುದು ಗೈಸ್. ಇದೆಷ್ಟು ಭಾಳ ಬಿಗ್ ಐಕಾನ್ ಅದು ಗೈಸ್. ಇದು ಯಾಕಂದ್ರೆ ನಮ್ಮ ಡೆಸ್ಕ್ಟಾಪ್ ತುಂಬಾ ಎಲ್ಲ ಇವೇ ಕಾಣ್ತಾ ಗೈಸ್. ಇದಷ್ಟು ನೀಟ್ನೆಸ್ ಅನ್ಸಲ್ಲ ಗೈಸ್. ಹೀಗಾಗಿ ನಾವು ಮೀಡಿಯಂ ಐಕಾನ್ ಅಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ ಅನ್ನು ಅಪ್ಡೇಟ್ ಮಾಡಬೇಕು ಗೈಸ್. ನೋಡಿ ಗೈಸ್, ಇವಾಗ ನಾನು ಮತ್ತೆ ಮೀಡಿಯಂಗೆ ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಒಂದು ಸಫಿಶಿಯಂಟ್ ಆದಂತ ಮೀಡಿಯಂ ಸೈಜ್ ಅಂತ ಹೇಳಬಹುದು ಗೈಸ್. ನೋಡಿ ಗೈಸ್, ಯಾರಿಗೆಲ್ಲ ಡೌಟ್ ಇದೆ ಹಾಗೆ ನನಗೆ ಕಮೆಂಟ್ ಅನ್ನ ಮಾಡಿ. ನಾ ಮತ್ತೆ ನಿಮಗೆ ಏನೇ ಡೌಟ್ ಇದ್ದು ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.